ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತು ನಾನು ಏನಪ್ಪ ತೊಗೊಂಬಂದಿದ್ದೀನಿ ಅಂತಂದರೆ, ಇದೊಂದು ನೋಕಿಯಾ 2660 ಫ್ಲಿಪ್ ಫೋನು. ಸೊ ಬೈ HMD. ಸೊ HMD ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ನೋಕಿಯಾ ಲೇಬಲ್ ಹಾಕ್ತಾರೆ. ಡೈರೆಕ್ಟು ನೋಕಿಯಾ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಸೊ ಇದೊಂದು ಫೀಚರ್ ಫೋನ್ ಆಗಿರುತ್ತೆ. ಸೊ ಈ ಫೀಚರ್ ಫೋನ್ದು ಏನೇನು ಸ್ಪೆಸಿಫಿಕೇಷನ್ನು ಮೇಯ್ನು ಅಂತ ಅಂದ್ಬಿಟ್ಟು ಇಲ್ಲಿ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ಬಾಕ್ಸಲ್ಲಿ ಏನೇನಪ್ಪ ಸಿಗುತ್ತೆ ಅಂದರೆ, ಮೊದಲಿಗೆ ಮೊಬೈಲು, ಅದಾದಮೇಲೆ ಕ್ವಿಕ್ ಗೈಡು ಇಲ್ಲ ಯೂಸರ್ ಗೈಡು, ಅದಾದಮೇಲೆ ಒಂದು ಚಾರ್ಜರ್ ಕೊಡ್ತಾರೆ. ಇದು ಬಂದ್ಬಿಟ್ಟು ಟೈಪ್ B ಚಾರ್ಜರ್, ಟೈಪ್ C ಚಾರ್ಜರ್ ಕೊಡ್ತಾಯಿಲ್ಲ, ಅದು ಬೇಜಾರಿನ ಸಂಗತಿ. ಆಮೇಲೆ ಇವಾಗ ಮತ್ತೆ ಫೋನಿಗೆ ಬಂದ್ಬಿಡೋಣ ಬನ್ನಿ. ಸೊ ಫೋನು ಎಲ್ಲ ಓಪನ್ ಮಾಡಾದ್ಮೇಲೆ ಪ್ಯಾಕೇಜಿಂಗ್ ಎಲ್ಲ ಓಪನ್ ಮಾಡುವಾಗ ಈ ಥರ ಕಾಣಿಸುತ್ತೆ. ಆಮೇಲೆ ಇವಾಗ ಫೋನಲ್ಲಿ ಯಾವ ಪೋರ್ಟ್ಸ್ ಇದೆ ಅಂತ ಅಂದ್ಬಿಟ್ಟು, ಯಾವ ಬಟನ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಇದು ಪವರ್ ಬಟನ್ನು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಾಲ್ಯೂಮ್ ರಾಕರ್ಸು, ಸೊ ಪ್ಲಸ್ಸು ಮೈನಸ್ಸು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 3.5mm ಹೆಡ್ಫೋನ್ ಜಾಕು, ಆಮೇಲೆ ಚಾರ್ಜಿಂಗ್ ಪೋರ್ಟು. ಸೊ ಒಂದು ಸಣ್ಣ ಡಿಸ್ಪ್ಲೇ ಸಿಗುತ್ತೆ ನಿಮಗೆ ಈ ಒಂದು ಫ್ಲಿಪ್ ಫೋನಲ್ಲಿ. ಸೊ ಬ್ಯಾಕ್ ಸೈಡು ಒಂದು ಬೇಸಿಕ್ ಫೋನ್ ಥರ ಕಾಣಿಸುತ್ತೆ, ಹಾಗೂ ಒಂದು ಚಿಕ್ಕ ಕ್ಯಾಮ್ರಾ ಕೂಡ ಇದೆ ವಿತ್ ಅ ಸ್ಮಾಲ್ ಫ್ಲ್ಯಾಶ್ ಲೈಟ್. ಫೋನ್ನ ಫ್ಲಿಪ್ ಮಾಡ್ತಿದ್ದಂಗೆ ಎಷ್ಟು ಉದ್ದ ಇದೆ ನೋಡಿ ಈ ಫೋನು, ಸಖತ್ ಉದ್ದ ಇದೆ. ಡಿಸ್ಪ್ಲೇ ಪ್ಲಸ್ ಕೀಪ್ಯಾಡು. ಸೊ ಇದೊಂದು ಫ್ಲಿಪ್ ಫೋನ್ ಆಗಿರೋದ್ರಿಂದ ಇದಕ್ಕೆ ಒಂದು ಹಿಂಜ್ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ಹಿಂಜು. ಆಮೇಲೆ ನೆಕ್ಸ್ಟು ಕೀಪ್ಯಾಡು ನೋಡ್ತಿರ್ಬೋದು. ಈ ಕೀಪ್ಯಾಡು ಎಲ್ಲ ನಂಬರ್ಸು ದೊಡ್ಡದಾಗಿದೆ. ಆಮೇಲೆ ಏನೇನು ಮೆನ್ಯೂಲಿ ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇಂಟರ್ನೆಟ್ ಆಕ್ಸೆಸ್ ಇದೆ. ಅದಾದಮೇಲೆ ನೆಕ್ಸ್ಟು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ಬೋದು. ಆಮೇಲೆ ಕಾಂಟ್ಯಾಕ್ಟ್ಸ್ಗೆ ಹೋಗ್ಬೋದು. ಆಮೇಲೆ ಮೆಸೇಜಿಂಗ್ ಇದೆ. ಆಮೇಲೆ ನೆಕ್ಸ್ಟು ಗ್ಯಾಲ್ರಿ ಇದೆ. ಆಮೇಲೆ ನೆಕ್ಸ್ಟು ಕ್ಯಾಮ್ರಾ ಇದೆ. ಕ್ಯಾಮ್ರಾ ಆದಮೇಲೆ ಬೇರೆ ನೆಕ್ಸ್ಟು ಏನು ಆಪ್ಷನ್ಸ್ ಇದೆ, ಕಾಲ್ ಹಿಸ್ಟ್ರಿ ನೋಡ್ಬೋದು, ಮ್ಯೂಸಿಕ್ ಕೇಳ್ಕೊಬೋದು, ರೇಡಿಯೋ ಕೇಳ್ಕೊಬೋದು. ಆಮೇಲೆ ನಿಮಗೆ ಕ್ಲಾಕ್ ಇದೆ, ಆಮೇಲೆ ಫೇವ್ರೇಟ್ಸ್ ಇದೆ, ಟಾರ್ಚ್ ಇದೆ, ಆಮೇಲೆ ಫೈಲ್ಸು, ಸೊ ಕ್ಯಾಲೆಂಡರ್ಸು, ಈ ಥರ ಎಲ್ಲ ಇದೆ. ಈಗ ನಾವು ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅಂತ ನೋಡೋಣ. ಸೊ ಕ್ಯಾಮ್ರಾ ಕ್ಲಾರಿಟಿ ಬಂದ್ಬಿಟ್ಟು ಬೇಸಿಕ್ ಆಗಿದೆ. ಸೊ ಇವಾಗ ಒಂದು ಫೋಟೋ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಫ್ಲಿಪ್ ಫೋನ್ದು ಡಬ್ಬ ಏನಿದೆಯೋ, ಓಪನ್ ಮಾಡಿದ್ವಲ್ಲ ಪ್ಯಾಕೇಜಿಂಗು, ಅದರದ್ದು ಫೋಟೋನೇ ಹೊಡ್ತಿದ್ದೀನಿ. ಈ ಫೋನು ಯಾರ್ಯಾರು ತೊಗೊಬೇಕು ಅಂತ ಅಂದರೆ, ಬೇಸಿಕಲಿ ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡೋರು ತೊಗೊಬೇಕು. ಆಮೇಲೆ ನಿಮ್ಮ ಹತ್ರ ಒಂದು ಸ್ಟೈಲಿಶ್ ಆಗಿರೋದು ಫೀಚರ್ ಫೋನ್ ಇರಬೇಕು ಅಂತಂದರೆ ಈ ಫೋನ್ನ ನೀವು ತೊಗೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಆಮೇಲೆ ಎಷ್ಟು ಉದ್ದ ಆಗಿದೆ ಈ ಫೋನು. ಸೊ ನೀವು ಏನಾದರೂ ಪಬ್ಲಿಕ್ಕಲ್ಲಿ ಮಾತಾಡ್ತಾ ಇದ್ದರೆ ಎಲ್ಲರೂ ನಿಮ್ಮನ್ನ ನೋಡ್ತಾರೆ ಈ ಫೋನ್ ಜೊತೆಗೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ಫೋನು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ಫೋನು ನೀವು ತೊಗೊತೀರಾ ನಿಮ್ಮ ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ, ಅಥವಾ ಇವಾಗ ಏನು ಯೂಸ್ ಮಾಡ್ತೀರಾ ಆ್ಯಂಡ್ರಾಯ್ಡ್ ಫೋನು ಅದನ್ನು ಯೂಸ್ ಮಾಡ್ತೀರಾ, ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.